ದಿನ ಚುನಾವಣೆ ಜೊತೆಗೆ ನೀತಿ ಸಂಹಿತೆಯ ಕಾರಣವನ್ನು ಕೊಟ್ಟು ಸರ್ಕಾರಿ ಕೆಲಸಗಳಾಗ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ವರ್ಗಳು ಓಪನ್ ಆಗ್ತಾ ಇರಲಿಲ್ಲ. ಯಾವಾಗಲೂ ಇರುವಂತಹ ಸರ್ವರ್ ಸಮಸ್ಯೆ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಇದರಿಂದ ಪಾಣಿ ಜೊತೆಗೆ MR ಮಾಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತಹ ಜನ ಪರದಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಶಾಶ್ವತ ಸಮಸ್ಯೆಗೆ ಪರಿಹಾರ ಯಾವಾಗ ಅನ್ನುವಂತಹ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ಚುನಾವಣೆ ಬಳಿಕವೂ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳಲು ಜನರ ಪರದಾಟ. ಸರ್ಕಾರಿ ಅಧಿಕಾರಿಗಳ ಕೈಗೆ ಸಿಕ್ತಿಲ್ಲ, ಸರ್ವರ್ ಸಮಸ್ಯೆ ಅಂತ ಪರದಾಟ. ಲೋಕಸಭಾ ಚುನಾವಣೆ ಮುಗ್ದಿದ್ರೂ ಸರ್ಕಾರಿ ಕಚೇರಿಗಳ ಕಡೆ ಅಧಿಕಾರಿಗಳು ಮುಖ ಮಾಡ್ತಿಲ್ಲ ಎಂಬ ಆರೋಪ ಎದ್ದಿದೆ. ಬೆಂಗಳೂರಿನ ಕೆಜಿ ರಸ್ತೆಯ ಕಂದಾಯ ಇಲಾಖೆಯ DC ಕಚೇರಿಗೆ ಬರುವಂತಹ ಜನ ಕಂದಾಯ ಸೇವೆಯನ್ನು ಮಾಡಿಕೊಡೋದಕ್ಕೆ ಅಧಿಕಾರಿಗಳೇ ಕೈಗೆ ಸಿಕ್ತಿಲ್ಲ ಅಂಥೇಳಿ ಆರೋಪಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಆದ ನಂತರ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಕನ್ಸರ್ನ್ ಕೇಸ್ ವರ್ಕರ್ಸು ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸರ್ವರು ಏನೋ ಒಂದು ಕಾರಣದಿಂದ ಸರ್ವರು ಡೌನ್ ಆಗ್ತಾ ಇದೆ. ಆ ರೆಕ್ಟಿಫಿಕೇಷನ್ ಸರ್ಕಾರ ಈ ಕೂಡಲೇ ಮಾಡಬೇಕು, ಸಾರ್ವಜನಿಕರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಹಣಿ, ಖಾತಾ ಮತ್ತು MR ಮಾಡಿಸಿಕೊಳ್ಳುವುದಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಾಡಿಸೋಣ ಅಂತ ಬಂದರೆ ಸರ್ವರ್ ಸಮಸ್ಯೆ ಅಂಥೇಳಿ ಬೋರ್ಡ್ ಹಾಕಿದ್ದಾರೆ. ಕಂದಾಯ ಇಲಾಖೆ ಕಚೇರಿಗಳಲ್ಲಿ ಮತ್ತೆ ಸರ್ವರ್ ಕೈಕೊಟ್ಟಿದೆ. ಸರ್ವರ್ ಸಮಸ್ಯೆಯಿಂದಾಗಿ ಯಾವುದೇ ರೀತಿಯಂಥ RTG ಆಗಲಿ MR ಆಗಲಿ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲಿ ಕಂದಾಯ ಇಲಾಖೆ ಕೆಜಿ ರಸ್ತೆಯಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ತೀವ್ರ ಸಮಸ್ಯೆ ಆಗ್ತಾಯಿದೆ. ಇಲ್ಲಿ ಸರ್ವರ್ ಸಮಸ್ಯೆ ಇದೆ ಅಂತೇಳಿ ಬೋರ್ಡನ್ನು ಕೂಡ ಹಾಕಲಾಗಿದೆ. ನೋಡ್ಬೋದಾಗಿದೆ, ಸರ್ವರ್ ಇಲ್ಲದ ಕಾರಣ ಕಾರ್ಯನಿರ್ವಹಣೆ ಸಾಧ್ಯವಾಗ್ತಿಲ್ಲ, ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತೇಳಿ ಬೋರ್ಡ್ ಹಾಕಿರುವಂಥದ್ದು. ಇದರಿಂದಾಗಿ ಒಂದಿಷ್ಟು ಸಮಸ್ಯೆ ಆಗ್ತಾಯಿದೆ. ಸರ್ವರ್ ಸರಿಪಡಿಸಿದ್ರೆ ದೂರ ಭಾರತದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ, ಅಂದರೆ ದೂರದಿಂದ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕಷ್ಟ ಆಗುತ್ತೆ, ಕೆಲಸಗಳಾಗಲ್ಲ. ಈಗ ಅವ್ರು ಕೇಳ್ತಾ ಇದ್ದಾರೆ, ಇಲ್ಲಿ ಸರ್ವರ್ ಇಲ್ಲ ಅನ್ನುವಂಥದ್ದು ಕೂಡ ಹೇಳ್ಬಿಟ್ಟು ಹೋಗ್ತಾ ಇರುವಂಥದ್ದನ್ನು ಕೂಡ ನಮಗೆ ಗಮನಕ್ಕೆ ಬರ್ತಾ ಇದೆ. ಸರ್ ನಮಸ್ತೆ, ಇನ್ನು ಸರ್ವರ್ ಸಮಸ್ಯೆ ಅಂತಾನೆ ಸರ್? ಸರ್ ಸರ್ವರ್ ಸಮಸ್ಯೆನಾ? ಹೌದು ಸರ್. ಏನು ಮಾಡಿಸ್ಬೇಕಾಯಿತು? ನಾವು ಇದು ಪಾಣಿ ತಗೊಳಕ್ಕೆ. ಏನು ಹೇಳ್ತಿದ್ದಾರೆ? ಇಲ್ಲ, ಸರ್ವರ್ ಡೌನ್ ಆಗಿದೆ ಅಂತ. ಇದು ಇಲ್ಲಿ ಪಾಣಿ ತೊಗೋಬೇಕು ಮತ್ತು MR ತೊಗೋಬೇಕು ಅಂತ ಬಂದ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಆಗ್ತಾ ಇರೋದು. ಕೂಡಲೇ ಎಚ್ಚೆತ್ಕೊಂಡು ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇನ್ನು ಜನ ಸರ್ವರ್ ಸಮಸ್ಯೆಯಿಂದ ಬೇಸತ್ತಿದ್ದು ಕೆಲಸ ಆಗ್ತಿಲ್ಲ ಅಂಥೇಳಿ ಬೇಸರ ಹೊರಹಾಕ್ತಿದ್ದಾರೆ. ನಾವು ರೈತರು ಸುಮಾರು ದಿವಸದಿಂದ ಬರ್ತಾ ಇದ್ದೀವಿ. ಯಾವತ್ತು ಬಂದ್ರೂ ಕೂಡ ಸರ್ವರ್ ಇಲ್ಲ ಅಂತಾರೆ. ಇದೇನು ಅಂತಂದರೆ ರಾಜಧಾನಿಯಲ್ಲೇ ಈ ಮಟ್ಟಕ್ಕಾಯಿತು ಅಂತಂದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಮಟ್ಟಕ್ಕೆ ಇರ್ಬೋದು ಸರ್ವರ್ ಕೇಳೋಕ್ಕೋಯ್ತು ಅಂತಂದರೆ ಆಗಲೇ ಒಂದು ವಾರ ಆಯಿತು, ಇವತ್ತು ಬರುತ್ತೆ ನಾಳೆಗೆ ಬರುತ್ತೆ ಅಂತಂದ್ಬಿಟ್ಟು ಡೈಲಿ ಸಬೂಬ್ ಕೇಳಿ ನಮಗೂ ಬೇಜಾರಾಗೋಗಿದೆ. ಸರ್, ಈ ತಾಲೂಕು ಕಚೇರಿನಲ್ಲಿ ಆ ರೈತರು ದೂರದಿಂದ ಬಂದಿರ್ತಾರೆ. ಅಲ್ಲಿ ಈ RTCಗಳು, ಮ್ಯೂಟೇಷನ್ಗಳು, ಸರ್ವೆ ಸಂಬಂಧಪಟ್ಟಂಥ ದಾಖಲಾತಿಗಳು ಇಲ್ಲಿಗೆ ಬಂದರೆ ಇವರು ಸರ್ವರ್ ಇಲ್ಲ, ಯಾವ ವಿಚಾರಕ್ಕೂ ಸರ್ವರ್ ಇಲ್ಲ. ಈಗ ಅರ್ಜಿ ಹಾಕಿ ಸುಮಾರು ಒಂದು 2-2.5 ತಿಂಗಳು ಮೇಲಾಗಿದೆ. ಇವತ್ತು ನಾಳೆ ಅಂತಿದ್ದಾರೆ. ಈಗಲೂ ಹೋಗಿದ್ವಿ, ಈಗೇನೋ ಕೇಸ್ ವರ್ಕರು ಕೇಸ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರು. ಈಗ ನಮಗೆ ರೆಕಾರ್ಡ್ ರೂಮಲ್ಲಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸರ್, 2.5 ತಿಂಗಳಾಗಿದೆ. ಈ ಅರ್ಜಿನಲ್ಲಿ ಏನಂತ ಕೊಟ್ಟಿದ್ದಾರೆ, 30 ದಿವಸ ಅಂತ ಕೊಟ್ಟಿದ್ದಾರೆ. ಒಂದೆಡೆ ಸರ್ಕಾರಿ ಅಧಿಕಾರಿಗಳು ಕೈಗೆ ಸಿಗ್ತಿಲ್ಲ, ಮತ್ತೊಂದು ಕಡೆ ಸರ್ವರ್ ಸಮಸ್ಯೆ. ಇದನ್ನು ಕೂಡಲೇ ಬಗೆಹರಿಸಿ ಕಂದಾಯ ಸೇವೆ ಆಗುವ ಹಾಗೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ TV, ಬೆಂಗಳೂರು.